ಆಗುತ್ತೆ. ದೇಶಾದ್ಯಂತ ಯಾವ ಸ್ವರೂಪದಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟ, ಬಿಜೆಪಿಯ ಮೈತ್ರಿಕೂಟ ಹಾಗೆಯೇ ಇತರರು ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದ್ದಾವೆ, ಎಷ್ಟು ಸ್ಥಾನಗಳನ್ನು ಯಾರು ಗಳಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದರ ಬಗ್ಗೆ ನಾವು ನಿಮಗೆ ವಿವರವನ್ನು ತೋರಿಸ್ತಾ ಹೋಗ್ತಿದ್ವಿ. ಇದುವರೆಗೆ ಬಂದಿರುವಂತಹ 229 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದಾಗ 116ರಿಂದ 126 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು. 87ರಿಂದ 92 ಸ್ಥಾನಗಳಲ್ಲಿ ಮಾತ್ರ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇತರರು 17ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಸ್ವರೂಪದ ಎಕ್ಸಿಟ್ ಪೋಲ್ನ ರಿಸಲ್ಟ್ ಈಗ ನಮಗೆ ಬರ್ತಾ ಇರುವಂಥದ್ದು. ಈಗ ಅಸ್ಸಾಂಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ನೋಡ್ತಾ ಹೋದರೆ ಅಸ್ಸಾಂನಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ 10ರಿಂದ 13 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ 2ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಂಡಿಯಾ ಕೂಟ 2ರಿಂದ 5 ಸ್ಥಾನಗಳಲ್ಲಿ, ಇತರರು 0ಯಿಂದ 1 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. 10ರಿಂದ 13 ಸ್ಥಾನಗಳಲ್ಲಿ ಅಸ್ಸಾಂನಲ್ಲೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋದನ್ನು ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಇಂಡಿಯಾ ಅಲ್ಲಿ 2ರಿಂದ 5 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. 0ಯಿಂದ 1 ಸ್ಥಾನಗಳು ಇತರರ ಪಾಲಾಗಬಹುದು ಅನ್ನುವಂಥದ್ದು ಅಸ್ಸಾಂಗೆ ಸಂಬಂಧಪಟ್ಟಂತಹ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆಯೇ ಈಶಾನ್ಯ ರಾಜ್ಯಗಳು ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಸ್ಥಾನಗಳಿಗೆ ನೋಡ್ತಾ ಹೋದಾಗ ಅಲ್ಲಿ 13ಕ್ಕೆ 13 ಸ್ಥಾನಗಳು ಕೂಡ 13 ಸ್ಥಾನಗಳ ಪೈಕಿ 13 ಸ್ಥಾನಗಳು ಕೂಡ ಇಲ್ಲಿ NDA ಪಾಲಾಗಬಹುದು ಅನ್ನುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ದೇಶಾದ್ಯಂತ ನಡೀತಾ ಇರುವಂಥದ್ದು, ದೇಶಾದ್ಯಂತ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಸ್ವರೂಪದ ರಿಸಲ್ಟ್ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತಾ ಇದ್ವಿ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ಜಯನಗರದ ಶಾಸಕರಾಗಿರುವಂತಹ CK ರಾಮಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಾಮಮೂರ್ತಿ ಅವರೇ, ತಮ್ಮ ಪ್ರಕಾರ ಈ ಬಾರಿಯ ರಿಸಲ್ಟನ್ನು ನೋಡ್ತಾ ಹೋದಾಗ ಕೆಲವು ರಾಜ್ಯಗಳಲ್ಲಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ ಬಿಜೆಪಿ, ಆದರೆ ಅದರ ಮತ್ತೊಂದು ಕಡೆಯಲ್ಲಿ ಆಡಳಿತಕ್ಕೆ ಬೇಕಾದಷ್ಟು ಸೀಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.